ಈಗ ಮುನ್ನೆಲೆಗೆ ಬಂತು ಮಹದಾಯಿ ಹೋರಾಟ. ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಜಾರಿಯಾಗಿದೆ. 2015ರಲ್ಲಿ ಹೋರಾಟ ನಡೆಸಿದವರ ಮೇಲೆ ನೋಟಿಸ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ನಾಳೆ ಕೋರ್ಟ್ಗೆ ಹಾಜರಾಗುವಂತೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ನವಲಗುಂದ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಸಮನ್ಸ್ ಕೊಟ್ಟಿದ್ದಾರೆ. ನೀರಿಗಾಗಿ ಹೋರಾಟ ಮಾಡಿದ್ರೆ ಸಮನ್ಸ್ ಕೊಡ್ತಾರ? ಹಾಗಾದ್ರೆ 100 ನೋಟಿಸ್ ಕೊಟ್ಟರು ನಾವು ಹೋಗೋದಿಲ್ಲ. ನೋಟಿಸ್ಗೆ ಕಿಡಿಕಾರಿದ್ದಾರೆ ಹೋರಾಟಗಾರರು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತು. ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆ 11 ತಾಲೂಕುಗಳ ಜನರ ಜೀವನಾಡಿ ಆಗಿರ್ತಕ್ಕಂಥ ಯೋಜನೆ ಅಂದರೆ ಅದು ಮಹದಾಯಿ ಯೋಜನೆ. ಈ ಮಹದಾಯಿ ಯೋಜನೆಗಾಗಿ ಕಳೆದ 4 ದಶಕಗಳಿಂದ ಏನು ಮಹದಾಯಿ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅವರಿಗೆ ಇದುವರೆಗೂ ಕುಡಿಯೋ ನೀರು ಅಂದರೆ ಮಹದಾಯಿ ನೀರು ಸಿಗ್ತಾ ಇಲ್ಲ. ಅದರ ಬದಲಾಗಿ ಅವರಿಗೆ ಸಿಗ್ತಾ ಇರೋದು ಮಾತ್ರ ನೋಟಿಸ್ಗಳು. ಕೇಂದ್ರ ಸರ್ಕಾರ ಈಗ ಈ ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ನೀಡಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನಾನು ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ತಮಗೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್? 2015ರಿಂದ 2017-18ರವರೆಗೂ 56 ಕೇಸು ಹಾಕ್ಯಾರು. ನಾವು ಕುಡಿಯೋ ನೀರಿಗಾಗಿ ಹೋರಾಟ ಮಾಡೇವಿ. ಯಾವುದೋ ಆಸ್ತಿ ಪಾಸ್ತಿ ನಾವು ಧಕ್ಕೆ ಮಾಡಿಲ್ಲ. ಸುಮ್ಮನೆ ಈ ಹೋರಾಟವನ್ನು ಹತ್ತಿಕ್ಕೋ ಸಲುವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪೊಲೀಸರಿಂದ ನಮಗೆ ನೋಟಿಸ್ ಕೊಡಿಸೋದು, ಸಮನ್ಸ್ ಕೊಡಿಸೋದು, ಹೆದರಿಸುವಂಥ ತಂತ್ರವನ್ನು ಮಾಡಿದ್ದಾರೆ. ಅವರು ಇನ್ನೂ ಒಂದು 100 ಕೇಸ್ಗಳು ಕೊಟ್ಟರು ಕೂಡ ನಾವು ಹೆದರುವುದಿಲ್ಲ ಮತ್ತು ನಾವು ಏನು ನೋಟಿಸ್ ಬಂದೈತೆ ಅಂತ ನಾವು ಕೋರ್ಟಿಗೆ ಹಾಜರಾಗೋದಿಲ್ಲ. ಈಗ ಮುನ್ನೆಲೆಗೆ ಬಂತು ಮಹದಾಯಿ ಹೋರಾಟ. ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಜಾರಿಯಾಗಿದೆ. 2015ರಲ್ಲಿ ಹೋರಾಟ ನಡೆಸಿದವರ ಮೇಲೆ ನೋಟಿಸ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ನಾಳೆ ಕೋರ್ಟ್ಗೆ ಹಾಜರಾಗುವಂತೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ನವಲಗುಂದ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಸಮನ್ಸ್ ಕೊಟ್ಟಿದ್ದಾರೆ. ನೀರಿಗಾಗಿ ಹೋರಾಟ ಮಾಡಿದ್ರೆ ಸಮನ್ಸ್ ಕೊಡ್ತಾರ? ಹಾಗಾದ್ರೆ 100 ನೋಟಿಸ್ ಕೊಟ್ಟರು ನಾವು ಹೋಗೋದಿಲ್ಲ. ನೋಟಿಸ್ಗೆ ಕಿಡಿಕಾರಿದ್ದಾರೆ ಹೋರಾಟಗಾರರು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತು. ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆ 11 ತಾಲೂಕುಗಳ ಜನರ ಜೀವನಾಡಿ ಆಗಿರ್ತಕ್ಕಂಥ ಯೋಜನೆ ಅಂದರೆ ಅದು ಮಹದಾಯಿ ಯೋಜನೆ. ಈ ಮಹದಾಯಿ ಯೋಜನೆಗಾಗಿ ಕಳೆದ 4 ದಶಕಗಳಿಂದ ಏನು ಮಹದಾಯಿ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅವರಿಗೆ ಇದುವರೆಗೂ ಕುಡಿಯೋ ನೀರು ಅಂದರೆ ಮಹದಾಯಿ ನೀರು ಸಿಗ್ತಾ ಇಲ್ಲ. ಅದರ ಬದಲಾಗಿ ಅವರಿಗೆ ಸಿಗ್ತಾ ಇರೋದು ಮಾತ್ರ ನೋಟಿಸ್ಗಳು. ಕೇಂದ್ರ ಸರ್ಕಾರ ಈಗ ಈ ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ನೀಡಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನಾನು ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ತಮಗೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್? 2015ರಿಂದ 2017-18ರವರೆಗೂ 56 ಕೇಸು ಹಾಕ್ಯಾರು. ನಾವು ಕುಡಿಯೋ ನೀರಿಗಾಗಿ ಹೋರಾಟ ಮಾಡೇವಿ. ಯಾವುದೋ ಆಸ್ತಿ ಪಾಸ್ತಿ ನಾವು ಧಕ್ಕೆ ಮಾಡಿಲ್ಲ. ಸುಮ್ಮನೆ ಈ ಹೋರಾಟವನ್ನು ಹತ್ತಿಕ್ಕೋ ಸಲುವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪೊಲೀಸರಿಂದ ನಮಗೆ ನೋಟಿಸ್ ಕೊಡಿಸೋದು, ಸಮನ್ಸ್ ಕೊಡಿಸೋದು, ಹೆದರಿಸುವಂಥ ತಂತ್ರವನ್ನು ಮಾಡಿದ್ದಾರೆ. ಅವರು ಇನ್ನೂ ಒಂದು 100 ಕೇಸ್ಗಳು ಕೊಟ್ಟರು ಕೂಡ ನಾವು ಹೆದರುವುದಿಲ್ಲ ಮತ್ತು ನಾವು ಏನು ನೋಟಿಸ್. ಈಗ ಮುನ್ನೆಲೆಗೆ ಬಂತು ಮಹದಾಯಿ ಹೋರಾಟ. ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಜಾರಿಯಾಗಿದೆ. 2015ರಲ್ಲಿ ಹೋರಾಟ ನಡೆಸಿದವರ ಮೇಲೆ ನೋಟಿಸ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ನಾಳೆ ಕೋರ್ಟ್ಗೆ ಹಾಜರಾಗುವಂತೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ನವಲಗುಂದ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಸಮನ್ಸ್ ಕೊಟ್ಟಿದ್ದಾರೆ. ನೀರಿಗಾಗಿ ಹೋರಾಟ ಮಾಡಿದ್ರೆ ಸಮನ್ಸ್ ಕೊಡ್ತಾರ? ಹಾಗಾದ್ರೆ 100 ನೋಟಿಸ್ ಕೊಟ್ಟರು ನಾವು ಹೋಗೋದಿಲ್ಲ. ನೋಟಿಸ್ಗೆ ಕಿಡಿಕಾರಿದ್ದಾರೆ ಹೋರಾಟಗಾರರು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನು ಹಿಂತಕ್ಕೋಬೇಕು.
ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನ ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನ ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತು. ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆ 11 ತಾಲೂಕುಗಳ ಜನರ ಜೀವನಾಡಿ ಆಗಿರ್ತಕ್ಕಂಥ ಯೋಜನೆ ಅಂದರೆ ಅದು ಮಹದಾಯಿ ಯೋಜನೆ. ಈ ಮಹದಾಯಿ ಯೋಜನೆಗಾಗಿ ಕಳೆದ 4 ದಶಕಗಳಿಂದ ಏನು ಮಹದಾಯಿ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅವರಿಗೆ ಇದುವರೆಗೂ ಕುಡಿಯೋ ನೀರು ಅಂದರೆ ಮಹದಾಯಿ ನೀರು ಸಿಗ್ತಾ ಇಲ್ಲ. ಅದರ ಬದಲಾಗಿ ಅವರಿಗೆ ಸಿಗ್ತಾ ಇರೋದು ಮಾತ್ರ ನೋಟಿಸ್ಗಳು. ಕೇಂದ್ರ ಸರ್ಕಾರ ಈಗ ಈ ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ನೀಡಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನಾನು ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ತಮಗೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್? 2015ರಿಂದ 2017-18ರವರೆಗೂ 56 ಕೇಸು ಹಾಕ್ಯಾರ. ನಾವು ಕುಡಿಯೋ ನೀರಿಗಾಗಿ ಹೋರಾಟ ಮಾಡೇವಿ. ಯಾವುದೋ ಆಸ್ತಿ ಪಾಸ್ತಿ ನಾವು ಧಕ್ಕೆ ಮಾಡಿಲ್ಲ. ಸುಮ್ಮನೆ ಈ ಹೋರಾಟವನ್ನು ಹತ್ತಿಕ್ಕೋ ಸಲುವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪೊಲೀಸರಿಂದ ನಮಗೆ ನೋಟಿಸ್ ಕೊಡಿಸೋದು, ಸಮನ್ಸ್ ಕೊಡಿಸೋದು, ಹೆದರಿಸುವಂಥ ತಂತ್ರವನ್ನು ಮಾಡಿದ್ದಾರೆ. ಅವರು ಇನ್ನೂ ಒಂದು 100 ಕೇಸ್ಗಳು ಕೊಟ್ಟರು ಕೂಡ ನಾವು ಹೆದರುವುದಿಲ್ಲ ಮತ್ತು ನಾವು ಏನು ನೋಟಿಸ್ ಬಂದೈತೆ ಅಂತ ನಾವು ಕೋರ್ಟಿಗೆ ಹಾಜರಾಗೋದಿಲ್ಲ. ಈಗ ಮುನ್ನೆಲೆಗೆ ಬಂತು ಮಹದಾಯಿ ಹೋರಾಟ. ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಜಾರಿಯಾಗಿದೆ. 2015ರಲ್ಲಿ ಹೋರಾಟ ನಡೆಸಿದವರ ಮೇಲೆ ನೋಟಿಸ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ನಾಳೆ ಕೋರ್ಟ್ಗೆ ಹಾಜರಾಗುವಂತೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ನವಲಗುಂದ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. 10ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಸಮನ್ಸ್ ಕೊಟ್ಟಿದ್ದಾರೆ. ನೀರಿಗಾಗಿ ಹೋರಾಟ ಮಾಡಿದ್ರೆ ಸಮನ್ಸ್ ಕೊಡ್ತಾರ? ಹಾಗಾದ್ರೆ 100 ನೋಟಿಸ್ ಕೊಟ್ಟರು ನಾವು ಹೋಗೋದಿಲ್ಲ. ನೋಟಿಸ್ಗೆ ಕಿಡಿಕಾರಿದ್ದಾರೆ ಹೋರಾಟಗಾರರು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನ ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನ ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತಿರೋ ಮಟ್ಟಿಗೆ GRP ಅವರು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ದವರು, ರಾಜ್ಯ ಸರ್ಕಾರ ಅದನ್ನ ಹಿಂತಕ್ಕೋಬೇಕು. ಆ ಕೇಸ್ ಹಾಕಿದ್ದು ನನಗೆ ಗೊತ್ತು. ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆ 11 ತಾಲೂಕುಗಳ ಜನರ ಜೀವನಾಡಿ ಆಗಿರ್ತಕ್ಕಂಥ ಯೋಜನೆ ಅಂದರೆ ಅದು ಮಹದಾಯಿ ಯೋಜನೆ. ಈ ಮಹದಾಯಿ ಯೋಜನೆಗಾಗಿ ಕಳೆದ 4 ದಶಕಗಳಿಂದ ಏನು ಮಹದಾಯಿ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅವರಿಗೆ ಇದುವರೆಗೂ ಕುಡಿಯೋ ನೀರು ಅಂದರೆ ಮಹದಾಯಿ ನೀರು ಸಿಗ್ತಾ ಇಲ್ಲ. ಅದರ ಬದಲಾಗಿ ಅವರಿಗೆ ಸಿಗ್ತಾ ಇರೋದು ಮಾತ್ರ ನೋಟಿಸ್ಗಳು. ಕೇಂದ್ರ ಸರ್ಕಾರ ಈಗ ಈ ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ನೀಡಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನಾನು ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ತಮಗೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್? 2015ರಿಂದ 2017-18ರವರೆಗೂ 56 ಕೇಸು ಹಾಕ್ಯಾರ. ನಾವು ಕುಡಿಯೋ ನೀರಿಗಾಗಿ ಹೋರಾಟ ಮಾಡೇವಿ. ಯಾವುದೋ ಆಸ್ತಿ ಪಾಸ್ತಿ ನಾವು ಧಕ್ಕೆ ಮಾಡಿಲ್ಲ. ಸುಮ್ಮನೆ ಈ ಹೋರಾಟವನ್ನು ಹತ್ತಿಕ್ಕೋ ಸಲುವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪೊಲೀಸರಿಂದ ನಮಗೆ ನೋಟಿಸ್ ಕೊಡಿಸೋದು, ಸಮನ್ಸ್ ಕೊಡಿಸೋದು, ಹೆದರಿಸುವಂಥ